ಫಾಲೋವರ್ಸ್ಗಳು ಕಮೆಂಟ್ ಮಾಡ್ತಾರೆ ಜಾಸ್ತಿ ಅಂದರೆ ಅದು ಒಂದಕ್ಕೆ ಬ್ಯಾಚುಲರ್ ರೆಸಿಪಿ ತೋರಿಸಿ ಅಂತ. ಸೊ ನಾನು ನಿಮಗಾಗಿ ಬ್ಯಾಚುಲರ್ ಸ್ಟೈಲಲ್ಲಿ ಮಾಡೋ ಫಿಶ್ ಫ್ರೈಯನ್ನು ಹೇಗೆ ಮಾಡೋದು ಸಿಂಪಲ್ಲಾಗಿ ಅಂತ ಹೇಳಿ ತೋರಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ನನ್ನ ಪೇಜ್ನ ಫಾಲೋ ಮಾಡೋದನ್ನು ಮರಿಬೇಡಿ. ನೋಡಿ, ಒಂದು ಬಾಂಗಡೆ ಮೀನನ್ನು ನಾನು ತೊಗೊಂಡು ಕಟ್ಸನ್ನು ಹಾಕಿ ಸಣ್ಣ ಉಪ್ಪನ್ನು ತೊಗೊಂಡು ಈ ಥರ ಮೀನಿಗೆ ಎಲ್ಲ ಕಡೆನೂ ನಾನು ಮಸಾಜ್ ಮಾಡ್ಕೊಳ್ತಾ ಇದ್ದೀನಿ. ಮಸಾಜ್ ಮಾಡ್ತೀನಿ ಅನ್ಕೋತಿರೋ, ಮ್ಯಾರಿನೇಟ್ ಮಾಡ್ತೀನಿ ಅನ್ಕೋತಿದ್ದೀರೋ ನಿಮಗೆ ಬಿಟ್ಟಿದ್ದು. ಸೊ ಈ ಮೀನನ್ನು ಸೈಡಲ್ಲಿ ಇಟ್ಬಿಟ್ಟು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಜೀರಿಗೆ ಪುಡಿ, ಹಾಗೆ 1 ಟೇಬಲ್ ಸ್ಪೂನಷ್ಟು ಕಬಾಬ್ ಪುಡಿ, ನಾನಿಲ್ಲಿ ತೇಜು ಅವ್ರಿಗೆ ಬಳಸಿದ್ದೀನಿ, ನಿಮ್ಗೆ ಯಾವ್ದು ಬ್ರ್ಯಾಂಡಿಂದ ಬೇಕೋ ಬಳಸಿ. ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಉಪ್ಪನ್ನ ನೋಡಿ ನಾನಿಲ್ಲಿ ಚೂರಿ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಆಲ್ರೆಡಿ ಮೀನಿಗೆ ನಾನು ಬೇಕಾದಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇದು ಮಸಾಲಕ್ಕೆ ಮಾತ್ರ ಬೇಕಾಗಿರೋಷ್ಟು ಉಪ್ಪನ್ನು ಹಾಕಿ ಒಂದು 1/4 ಭಾಗದಷ್ಟು ಲಿಂಬೆಹಣ್ಣನ್ನು ಹಾಕಿ ಆ ಲಿಂಬೆಹಣ್ಣಿನ ರಸದಲ್ಲಿ ಕಲಿಸ್ಕೊತಾ ಇದ್ದೀನಿ. ತೀರಾ ಡ್ರೈ ಆದರೆ 1-2 ಡ್ರಾಪಷ್ಟು ನೀರನ್ನು ಹಾಕ್ಕೊಳ್ಳಿ. ಹಾಗೆ ಈ ಮಸಾಲಾನ ಮೀನಿನ ಎವ್ರಿ ಕಾರ್ನರ್ಗೆ ತಾಗೋ ಹಾಗೆ ಈ ಥರ ಎಲ್ಲ ಕಡೆಯಿಂದ ತಾಗಿಸ್ಬಿಟ್ಟು 15 ನಿಮಿಷ ಇಟ್ಟರೆ ಸಾಕು. ಎಲ್ಲರೂ ಹೇಳ್ತಾರಲ್ವ 3-4 ಅವರ್ಸ್ ಇಡಬೇಕು ಅಂತ, ಅದೆಲ್ಲ ಏನೂ ಇಲ್ಲ. ಈ ಥರ ನೀವು ಮೀನಿಗೆ ಉಪ್ಪು ಹಚ್ಚಿಬಿಟ್ಟು ಇಟ್ಬಿಟ್ರೆ 15 ನಿಮಿಷ ಸಾಕು. ಅದನ್ನು 2 ಸೈಡ್ ಹುರಿದ್ರೆ ಆಯಿತು. ನೋಡಿ, ಈ ಕಡೆ ಸೈಡ್ ಸ್ವಲ್ಪ ಜಾಸ್ತಿನೇ ಹುರಿದ್ಬಿಟ್ಟಿದೆ, ಯಾಕಂದರೆ ಮೀನಿನ ವಾಸನೆಗೆ ಬೆಕ್ಕು ಬಂತು ಅಂತ ಓಡ್ಸೋಕೆ ಹೋದೆ. ಸೊ ಓವರ್ ಫ್ರೈ ಆಗೋಗಿತ್ತು. ಸೊ ಅದನ್ನು 2 ಸೈಡ್ 3-4 ನಿಮಿಷ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಹುರಿದ್ರೆ ಈ ಥರದೊಂದು ಒಳ್ಳೆ ಬ್ಯೂಟಿಫುಲ್ ಆಗಿರೋ ಫಿಶ್ ಫ್ರೈ ರೆಡಿ. ಸಖತ್ತಾಗಿರೋ ರೀಲನ್ನು ಸೇವ್ ಮಾಡಿ, ಶೇರ್ ಮಾಡಿ, ಹಾಗೆ ನೀವು ಮನೇಲಿ ಟ್ರೈ ಮಾಡೋದನ್ನು ಮಾತ್ರ ಮರಿಬೇಡಿ. ಬಾಯ್.